ನಾವು ವೀರರಾಗಿ ಸಾಗೋಣ. ಜಯ ಧ್ವಜ ಹಿಡಿಯೋಣ, ನಾವು ವೀರರಾಗಿ ಸಾಗೋಣ. ಜಯ ಧ್ವಜ ಹಿಡಿಯೋಣ, ನಾವು ವೀರರಾಗಿ ಸಾಗೋಣ. ದುಷ್ಟರೇ ಅಡ್ಡಿ ಬಂದರು, ಆತ್ಮನು ಜಯ ನೀಡುವ. ದುಷ್ಟರೇ ಅಡ್ಡಿ ಬಂದರು, ಆತ್ಮನು ಜಯ ನೀಡುವ. ಭಯಬೇಕೆ ನನ್ನ ಮಗನೇ, ಭಯಬೇಕೆ ನನ್ನ ಮಗನೇ, ಭಯಬೇಕೆ ನನ್ನ ಮಗನೇ, ಭಯಬೇಕೆ ನನ್ನ ಮಗನೇ. ಜಯ ಧ್ವಜ ಹಿಡಿಯೋಣ, ನಾವು ವೀರರಾಗಿ ಸಾಗೋಣ. ಜಯ ಧ್ವಜ ಹಿಡಿಯೋಣ, ನಾವು ವೀರರಾಗಿ ಸಾಗೋಣ. ಜಯ ಧ್ವಜ ಹಿಡಿಯೋಣ, ನಾವು ವೀರರಾಗಿ ಸಾಗೋಣ. ಯೇಸುವಿನ ಹಿಂದೆ ಹೋಗುವೆ, ದುಃಖ ಕಾಡುವಾದರೇನು. ಯೇಸುವಿನ ಹಿಂದೆ ಹೋಗುವೆ, ದುಃಖ
ಇಲ್ಲ, ಹೃದಯಪೂರ್ವಕವಾಗಿ ದೇವರನ್ನು ಆರಾಧಿಸುವ. ಆಮೇಲೆ ನಾವು ಆರಾಧಿಸ್ತೇವೆ, ಮನಸ್ಸು ಎಲ್ಲೆಲ್ಲಿ ಓಡ್ತಾ ಇರ್ತದೆ, ಹೌದಲ್ವಾ? ದೇವರಿಗೆ ಸ್ತೋತ್ರ. ಹೃದಯಪೂರ್ವಕವಾಗಿ ದೇವರನ್ನು ಆರಾಧಿಸುವಾಗ ದೇವರ ನಾಮದ ಮಹಿಮೆ ಘನ ಹೊಂದುತ್ತದೆ. ಮಾತ್ರವಲ್ಲದೆ ದೇವರ ಅದ್ಭುತಗಳು ನಮ್ಮ ಮಧ್ಯದಲ್ಲಿ ಹಾಲೆಲೂಯ ನಡೆಯುವಂಥದ್ದಾಗಿದೆ. ಹಾಲೆಲೂಯ. ಆತನು ಒಳ್ಳೆಯವನು. ಹಾಲೆಲೂಯ. ಬೈಬಲ್ ಹೇಳ್ತದೆ ಯಾವಾಗಲೂ ಆತನು ಏನಾಗಿದ್ದಾನೆ? ಒಳ್ಳೆಯವನು. ಬೈಬಲ್ ಹೇಳ್ತದೆ ಆತನನ್ನು ಸರ್ವೋತ್ತಮನೆಂಬುದಾಗಿ ಅಥವಾ ಸರ್ವೋನ್ನತನೆಂಬುದಾಗಿ ಅನುಭವದಿಂದ ನಾವೇನ್ ಮಾಡ್ಬೇಕಂದ್ರೆ ಸವಿದು ನೋಡ್ಬೇಕು. ಹಾಲೆಲೂಯ. ದೇವರಿಗೆ ಸ್ತೋತ್ರ. ಈ ಸಮಯದಲ್ಲಿ ನಾವು ದೇವರನ್ನ ಹಾಗೆ ಆರಾಧಿಸ್ತಾ ದೇವರ ನಾಮವನ್ನು ಮಹಿಮೆಪಡಿಸುವ. ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯಾರಿಗೆ ಹೇಳ್ತದೆ? ಅಸಾಧ್ಯವು ಏನಂತೆ? ಒಂದು. ಪಕ್ಕದವರಿಗೆ ಕೈ ಕೊಟ್ಟು ಹೇಳ್ರಿ, ನನ್ನ ದೇವರಿಗೆ ಅಸಾಧ್ಯವಾದದ್ದು ನಮ್ಮೊಂದಿಗೆ ದೇವರಿರುವಾಗ, ದೇವರು ನಮ್ಮೊಂದಿಗೆ ಚಲಿಸುವಾಗ, ಆಮೇಲೆ ನಮಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ನಮ್ಮ ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಕೆಲವು ಕಾರ್ಯಗಳು ನಮ್ಮಿಂದ ಸಾಧ್ಯವಾಗದೇ ಇರಬಹುದು, ಆದರೆ ನಾವು ಆರಾಧಿಸುವಂತ ದೇವರಿಗೆ ಎಲ್ಲಾ ಕಾರ್ಯಗಳು ಸಾಧ್ಯವಾಗಿದೆ. ಆಮೇಲೆ ಕೆಲವು ಕಾರ್ಯಗಳು ನಮ್ಮಿಂದ ಸಾಧ್ಯವಾಗದಿರಬಹುದು, ಆದರೆ ನಾವು ಆರಾಧನೆ ಮಾಡುವಂತ ದೇವರಿಗೆ ನಮ್ಮ ಮೂಲಕ ಎಲ್ಲವೂ ಸಾಧ್ಯ. ಆಮೇಲೆ ನಮ್ಮ ಕಣ್ಣೀರು, ಕಷ್ಟಗಳು, ಈ ಜೀವಿತದಲ್ಲಿರುವಂತ ಎಲ್ಲಾ ಪಾಡುಗಳನ್ನು ಹಾಲೆಲೂಯ ಜಯಿಸಲಿಕ್ಕೆ ಕೃಪೆ ಕೊಡುವಂತ ಏಕೈಕ ದೇವರು ಯಾರಂದ್ರೆ ಅದು ಯೇಸು ಕ್ರಿಸ್ತನಾಗಿದ್ದಾನೆ. ಆಮೇಲೆ ಅದನ್ನು ಯಾರು ಮಹಿಮೆ ಪಡಿಸ್ತಾರೆ ಅವರ ಆರಂಭ ಅಲ್ಪವಾಗಿದ್ದರು, ಅಂತ್ಯವು ಸಂಪೂರ್ಣವಾಗಿರುತ್ತದೆ. ಆಮೇಲೆ ಸೌಲನಿಗೆ ದಾವೀದನಿಗಿರುವ ವ್ಯತ್ಯಾಸ ಏನಂದ್ರೆ, ಸೌಲನ ಆರಂಭ ಚೆನ್ನಾಗಿತ್ತು, ಅಂತ್ಯ ಮುಗಿದು ಹೋಯಿತು. ಆದರೆ ದಾವೀದನ ಆರಂಭ ಬಹಳ ವೇದನೆಯಿಂದ ಕೂಡಿತ್ತು. ಕುರಿ ಕಾಯ್ತಾ ಇದ್ದ, ವೇದನೆ, ಎಲ್ಲರೂ ತಿರಸ್ಕರಿಸಲ್ಪಟ್ಟಂತ ಅನುಭವ, ಆದರೆ ಅವನ ಅಂತ್ಯ ಸಂಪೂರ್ಣವಾಗಿರ್ತದೆ. ಬೈಬಲ್ ಹೇಳ್ತದೆ, ದಾವೀದನ ಗೂಡಾರಗಳನ್ನು ನಾನು ಎತ್ತಿ ಕಟ್ಟುವೆನು ಎಂಬುದಾಗಿ. ಹಾಲೆಲೂಯ. ಕೊನೆಯ ತಲೆಯಾದ ಯೇಸು ಕ್ರಿಸ್ತನ 14ನೇ ತಲೆಯಾಗಿ ಆತನ ಕುಟುಂಬದಲ್ಲಿ ಪ್ರಕಟವಾಗುವುದನ್ನು ನಾವು ನೋಡ್ತೇವೆ. ಅದಷ್ಟು ಕಣ್ಣು ತೆರೆದವರಿಗೂ ಕೂಡ ಅವರ ಪ್ರಕಟಣೆ ಇಲ್ಲದೆ ಹೋದ್ರು ಕೂಡ ಕುರುಡನಾದ ಬಾರ್ತಿಮಾಯನಿಗೆ ಆ ಪ್ರಕಟಣೆ ತಿಳಿದೆ, ದಾವೀದ ಕುಮಾರನೇ ನನ್ನನ್ನು ಕರುಣಿಸು ಎಂಬುದಾಗಿ ಹೇಳಿದ. ನೀವು ಆಚೆ ಮಾತಾಡಬಾರ್ದು. ದಾವೀದ ಕುಮಾರ ಏನ್ ಮಾಡಿದ? ನನ್ನನ್ನು ಕರುಣಿಸು ಎಂಬುದಾಗಿ ಹೇಳಿದೆ. ಕಾರಣ ಏನಂದ್ರೆ, ಹಾಲೆಲೂಯ, ದಾವೀದ ಕುಮಾರನೆಂಬುದಾಗಿ ಶಿಷ್ಯರು ಅರಿಯದೆ ಹೋದ್ರು ಕೂಡ ಕಣ್ಣಿಲ್ಲದಂತ ಕುರುಡ ಅರಿತ. ಯಾಕೆಂದ್ರೆ ಅವನ ಆತ್ಮೀಯ ಕಣ್ಣುಗಳು ಏನಾಗಿತ್ತು? ತೆರೆಯಲ್ಪಟ್ಟಿತ್ತು. ಯಾವ ವ್ಯಕ್ತಿಗೆ ಆತ್ಮೀಯ ಕಣ್ಣುಗಳು ತೆರೆಯಲ್ಪಟ್ಟಿರ್ತದೋ ಅವರಿಗೆ ದೇವರ ವಾಕ್ಯ, ದೇವರ ಪ್ರಸನ್ನತೆ, ದೇವರಲ್ಲಿ ವಾಕ್ಯದಲ್ಲಿರುವಂತಹ ಶಕ್ತಿ, ಗೂಢಾರ್ಥಗಳು ಪ್ರಕಟವಾಗ್ತದೆ. ಹಾಲೆಲೂಯ. ಅವರ ಒಳಗೆ ಅದು ಮಾನಸಾಂತರವನ್ನು, ಬಲವನ್ನು ಅಥವಾ ಬಿಡುಗಡೆಯನ್ನು ತೆಗೆದುಕೊಂಡು ಬರ್ತದೆ. ಹಾಲೆಲೂಯ. ಅವರು ಅದ್ಭುತ ಮನುಷ್ಯರಾಗಿ ಇರುವುದಿಲ್ಲ, ಅವರು ಆತ್ಮೀಯ ಮನುಷ್ಯರಾಗಿ ಎಲ್ಲವನ್ನು ವಿವೇಚಿಸುವವರಾಗಿರ್ತಾರೆ, ತಿಳಿದುಕೊಳ್ಳುವವರಾಗಿರ್ತಾರೆ. ಆಮೇಲೆ ಆಗ ಅಸಾಧ್ಯ ಒಂದೇ ಇಲ್ಲ ಎಂಬುದಾಗಿ ಹಾಡು ಮಾಡುತ್ತಾ ನಾವು ದೇವರನ್ನು ಮಹಿಮೆಪಡಿಸುವ. ಹಾಲೆಲೂಯ. ಅಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಅಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಸಕಲವ ಸೃಷ್ಟಿಸಿ ಆಳ್ವಿಕೆ ಮಾಡುವವನೇ, ಸಕಲವ ಸೃಷ್ಟಿಸಿ ಆಳ್ವಿಕೆ ಮಾಡುವವನೇ. ಅಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ.
ಸ್ತೋತ್ರಪ್ಪ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಹಾಗೆ ಯಾರಿಲ್ಲ. ಓ ಮೈ ಗಾಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ನಿಮಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಮಾರ್ಪಡದ ದೇವರೇ, ನಿನ್ನನ್ನೇ ಆರಾಧಿಸುವೆ. ಮಾತು ತಪ್ಪಾದ ದೇವರೇ, ನಿಮ್ಮನ್ನೇ ಆರಾಧಿಸುವೆ. ಹೃದಯಪೂರ್ವಕವಾಗಿ ಮಾರ್ಪಡದ ದೇವರೇ, ನಿಮ್ಮನ್ನೇ ಆರಾಧಿಸುವೆ. ಮಾತು ತಪ್ಪಾದ ದೇವರೇ, ನಿಮ್ಮನ್ನೇ ಆರಾಧಿಸುವೆ. ಆರಾಧನೆ, 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 ಆರಾಧನೆ. ಮಾರ್ಪಡದ ದೇವರೇ, ನಿನ್ನನ್ನೇ ಆರಾಧಿಸುವೆ. ಮಾತು ತಪ್ಪಾದ ದೇವರೇ, ನಿನ್ನನ್ನೇ ಆರಾಧಿಸುವೆ. ತಂದೆಯು ಮಾತು ತಪ್ಪುವನು, ತಾಯಿಯು ಮಾತು ತಪ್ಪುವಳು, ಬಂಧು ಮಾತು ತಪ್ಪುವಳು, ಸ್ನೇಹಿತರು ಮಾತು ತಪ್ಪುವಳು. ಮಾರ್ಪಡದ ದೇವರೇ, ನಿನ್ನನ್ನೇ ಆರಾಧಿಸುವೆ. ಮಾತು ತಪ್ಪಾದ ದೇವರೇ, ನಿನ್ನನ್ನೇ ಆರಾಧಿಸುವೆ. ಸೃಷ್ಟಿಯು ಮಾರ್ಪಡುವುದು, ಕಾಲವು ಮಾರ್ಪಡುವುದು, ದಿನಗಳು ಮಾರ್ಪಡುವುದು, ಎಲ್ಲರೂ ಮಾರ್ಪಡುವರು. ಮಾರ್ಪಡದ ದೇವರೇ, ನಿನ್ನನ್ನೇ ಆರಾಧಿಸುವೆ. ಮಾತು ತಪ್ಪಾದ ದೇವರೇ, ನಿನ್ನನ್ನೇ ಆರಾಧಿಸುವೆ. ಮಾರ್ಪಡದ ದೇವರೇ, ನಿನ್ನನ್ನೇ ಆರಾಧಿಸುವೆ. ಮಾತು ತಪ್ಪಾದ ದೇವರೇ, ನಿನ್ನನ್ನೇ ಆರಾಧಿಸುವೆ. ಆರಾಧನೆ, 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 ಆರಾಧನೆ. ಕರ್ತನೇ, ಮಾತಿನಲ್ಲಿ ನಂಬಿಗಸ್ತನು, ನೀತಿವಂತನಾಗಿರುವ ದೇವರು. ಆತನು ಮಾತು ಕೊಟ್ಟು ತಪ್ಪುವ ದೇವರಲ್ಲ. ಮನುಷ್ಯರು ಎಷ್ಟೋ ಮಾತುಗಳನ್ನು ಕೊಡ್ತಾರೆ, ತಪ್ಪಿ ಹೋಗ್ತಾರೆ. ಕೆಲವು ಸಾರಿ ಪ್ರೀತಿಸ್ತೇನೆ ಎಂಬುದಾಗಿ, ಕರುಣಿಸ್ತೇನೆ ಎಂಬುದಾಗಿ, ಸಹಾಯ ಮಾಡ್ತೇನೆ ಎಂಬುದಾಗಿ, ಕ್ಷಮಿಸ್ತೇನೆ ಎಂಬುದಾಗಿ ಅನೇಕ ಮಾತುಗಳನ್ನು ನಾವು ಕೊಟ್ಟಿರ್ಬೋದು.
ಆದರೆ ಸಮಯಗಳು ಬರುವಾಗ ನಮ್ಮ ನಡವಳಿಕೆಗಳು, ನಮ್ಮ ಮಾತುಗಳು, ನಮ್ಮ ಕ್ರಿಯೆಗಳು ಹೇಗೆ ಬದಲಾಗ್ತದೆ ಎಂಬುದಾಗಿ ದೇವರ ವಾಕ್ಯವನ್ನು ನಾವು ಪರೀಕ್ಷಿಸುವಾಗ, ಆ ಕನ್ನಡಿಯನ್ನು ನಾವು ನೋಡುವಾಗ ನಮ್ಮ ಮುಖದ ಪ್ರತಿಯೊಂದು ಬಿಂಬಗಳು ಅಲ್ಲಿ ಪ್ರಕಟವಾಗುವಂಥದ್ದು. ದೇವರಿಗೆ ಹೇಳುವ, ದೇವರೇ, ಮೊದಲ ಪ್ರೀತಿಯನ್ನು ಕಳೆದುಕೊಂಡಿದ್ದೇನೆ, ಮೊದಲ ಅನ್ಯತೆಯನ್ನು ಕಳೆದುಕೊಂಡಿದ್ದೇನು, ಮೊದಲ ಆಸಕ್ತಿಯನ್ನು ಕಳೆದುಕೊಂಡಿದ್ದೇನು. ಈ ಭಾನುವಾರದಲ್ಲಿ ರಿನಿವಲ್ ಮಾಡಿಕೊಳ್ಳುವ, ನಾವು ನೂತನ ಉಳ್ಳವರಾಗಿರುವುದಕ್ಕಾಗಿ ಬೈಬಲ್ ಆತನು ಕ್ರಿಸ್ತನಲ್ಲಿ ನಮ್ಮನ್ನು ಮೊದಲೇ ಆರಿಸಿಕೊಂಡಿದ್ದಾನೆ. ಕ್ರಿಸ್ತನಲ್ಲಿ ನಾವು ನೂತನ ಸೃಷ್ಟಿಯಾಗುವುದಕ್ಕಾಗಿ ಆತನು ತಂದೆಯಾದ ದೇವರಲ್ಲಿ ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ತಂದೆಯಾದ ದೇವರು ಕ್ರಿಸ್ತನಲ್ಲಿ ನಮ್ಮ ತೆಗೆದುಕೊಂಡದ್ದು ನೂತನ ಸೃಷ್ಟಿಯಾಗಿ ನಮ್ಮ ಪ್ರಾರ್ಥನಾ ಜೀವಿತದಲ್ಲಿ, ನಂಬಿಗಸ್ತಿಕೆಯಲ್ಲಿ, ಪ್ರೀತಿಯಲ್ಲಿ, ನಡತೆಯಲ್ಲಿ ಹೇಗೆ ದೇವ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವ. Hallelujah, 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 Yeshua, hallelujah, 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 Yeshua ನಮಗೆ ಮಹಿಮೆ, ಯೇಸುವೇ ನಿಮಗೆ ಆರಾಧನೆ. ಹಾಗೆ ಬಾಗಿಲಂತ ಹೇಳಿದ್ರೆ ಯೇಸುವೇ ನಿಮಗೆ ಸ್ತೋತ್ರ, ಯೇಸುವೇ ನಿಮ್ಮ ಪ್ರಸನ್ನತೆ, ನಿಮ್ಮ ಪ್ರೀತಿಗಾಗಿ, ನಿಮ್ಮ ಕರುಣೆಗಾಗಿ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಯೇಸುವೇ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗೆ ಕೈಗಳನ್ನೆತ್ತಿ ಅಂಬು ಕೂರುವೆ ಇನ್ನೂ ಮದಿಗಮ
ಹೃದಯಪೂರ್ವಕವಾಗಿ ಆರಾಧಿಸುವ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಪಟ್ಟಣದಲ್ಲಿ ಯೇಸು ಮಹಿಮೆ ಹೊಂದಬೇಕು. ಈ ಗ್ರಾಮದಲ್ಲಿ ಯೇಸು ಮಹಿಮೆ ಹೊಂದಿಕೊಳ್ಳಿ. ಮಡಿಕೇರಿಯಲ್ಲಿ ಯೇಸುವಿನ ನಾಮ ಮೇಲಕ್ಕೆ ಬರಲಿ. ಕರ್ತನೇ, ನಿಮಗೆ ಸ್ತೋತ್ರ. ನಾವು ಇಷ್ಟೇ ಜನ ನೋಡುವಂತ ಅನೇಕ ಜನರು ಒಂದು ದಿವಸ ನಾವು ಆರಾಧಿಸುವಂತೆ, ಸ್ತುತಿಸುವಂತೆ ಈ ಅಲ್ಪವಾದ ಪ್ರಾರಂಭದ ದಿನಗಳನ್ನು ಅವಶ್ಯ ಮಾಡಿರಿ. ಕರ್ತನೇ, ನಾವು ನಿಮ್ಮನ್ನು ಆರಾಧಿಸುತ್ತೇವೆ. ಯೇಸುವೇ, ಹಲ್ಲೆಲೂಯಾ. Thank you, Lord. ನೀನೆ ಸಾಕು ನನಗೆ, ನೀನೆ ಸಾಕು ನನಗೆ, ನೀನೆ ಸಾಕು ನನಗೆ, ನೀನೆ ಸಾಕು ನನಗೆ, ನೀನೆ ಸಾಕು, ನೀನೆ ಸಾಕು, ನೀನೆ ಸಾಕು ನನಗೆ, ನೀನೆ ಸಾಕು, ನೀನೆ ಸಾಕು, ನೀನೆ ಸಾಕು ನನಗೆ. ನಿನ್ನ ಬಿಟ್ಟರೆ ಏಸಯ್ಯ, ಏಸಯ್ಯ, ನಿನ್ನಾಗಿ ಯಾರೂ ಇಲ್ಲ ಏಸಯ್ಯ, ಯೇಸುವೇ, ನಿನ್ನವಾಗಿ ಯಾರೂ ಇಲ್ಲ ಏಸಯ್ಯ, ನಿನ್ನಾಗಿ ಯಾರೂ ಇಲ್ಲ ಏಸಯ್ಯ. ನೀವೇ ಸಾಕು ನನಗೆ, ನೀವೇ ಸಾಕು ನನಗೆ, ನೀವೇ ಸಾಕು ಸಾಕು, ನೀವೇ ಸಾಕು ನನಗೆ, ನೀವೇ ಸಾಕು ನನಗೆ, ನೀವೇ ಸಾಕು ನನಗೆ, ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು ನನಗೆ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ಆತ ನಮ್ಮ ಮಧ್ಯದಲ್ಲಿ ವಾಸ ಮಾಡುವ ದೇವರು. ಥ್ಯಾಂಕ್ ಯು. ಬೈಬಲ್ ಹೇಳ್ತದೆ, ನೀವು ಇವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹಿರಿಯರು ದೇವರ ಕೋಪವನ್ನು ಬೀಸಿದ ಸ್ಥಳದಲ್ಲಿ ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡ್ರಿ. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಯನ್ನು ತ್ಯಜಿಸಲಿ, ಯೆಹೋವನ ಕಡೆಗೆ ತಿರುಗಿಕೊಳ್ಳಲೇ ಎಂಬುದಾಗಿ ದೇವರು ವಾಕ್ಯ ಹೇಳುವಾಗ, ಕರ್ತನೇ, ನಿಮ್ಮ ನಾಮ ಮಹಿಮೆಯನ್ನು ಪಡಿಸುವುದಕ್ಕಾಗಿ ಈ ದಿವಸ ನಾವು ಆರಾಧಿಸಿದ್ದೇವೆ, ನಿಮ್ಮನ್ನು ಸ್ತುತಿಸಿದ್ದೇವೆ. ನಿಮ್ಮ ನಾಮ ಮಾತ್ರ ಈ ಪಟ್ಟಣದಲ್ಲಿ ಮೇಲಕ್ಕೆತ್ತುವುದಕ್ಕಾಗಿ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ.